ಒಂದು ಪಾರ್ಸೆಲ್ ಬಂತು. ಇದು ನನಗೆ ತುಂಬ ಬೇಕಾದೊಂದು ವಸ್ತು, ತೋರಿಸ್ತೇನೆ. ಕ್ಯಾಮರಾ ಹಿಡಿದ್ರೆ ಓಪನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ನೋಡಿದ್ರಿ ಏನು ಗೊತ್ತುಂಟ, ಇದು ಇಡ್ಲಿ ಕುಕ್ಕರ್. ಈ ಥರದ ಇಡ್ಲಿ ಕುಕ್ಕರ್ ನೋಡಿ, ತುಂಬ ಗಟ್ಟಿ. ನಾನು ಅಂದ್ಕೊಂಡೆ ಇದು ಅಷ್ಟು ಒಳ್ಳೇದಿರ್ಲಿಕ್ಕಿಲ್ಲ ಅಂತ, ಮಾತ್ರ ಒಳ್ಳೇದುಂಟು. ಇದನ್ನು ಸೆಟ್ ಮಾಡಬೇಕು ಮಾತ್ರ ಇವಾಗ. ನೋಡಿ ಇಡ್ಲಿ ಕುಕ್ಕರ್ ನನಗೆ ಇಷ್ಟ ಇದೆ. ನಮಗೆ ಸಾಕಾಗ್ತದೆ, ಇಷ್ಟು 2 ಸಲ ಮಾಡಿದರೆ ಸಾಕಾಗ್ತದೆ. ಒಳ್ಳೆದುಂಟು. ತುಂಬ ದೊಡ್ಡದೇನಿಲ್ಲ, ಚಿಕ್ಕ ಟೈಪ್. ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ನಾವು ಊಟಕ್ಕೆ ಇಟ್ಕೊಂಡಿದ್ದೆ. ಇವತ್ತು ಸೋಯಾ ಚಂಕ್ಸ್ ಸುಕ್ಕ ಮತ್ತೇನಿಲ್ಲ. ಇವತ್ತು ಸ್ಯಾಟರ್ಡೆ, ಹಾಗೆ ಸಮಿತಿದ್ದಾರೆ. ಖುಷಿ ಊಟ ಮಾಡಿ ಮಲಗಿದ್ರು. ಖುಷಿಗೆ ಸ್ವಲ್ಪ ಜ್ವರ ಉಂಟು, ಹಾಗೆ ಇವತ್ತು ಸಂಜೆ ಗೆಸ್ಟ್ ಇದ್ದಾರೆ. ಎಲ್ಲ ಸಮಿತಿ ಬಂದ ತೋರಿಸ. ಸೋಯಾ ಚಂಕ್ಸ್ ಸುಕ್ಕ. ಸಮಿತು ಕೂಡ ನನ್ನೊಟ್ಟಿಗೆ ಊಟಕ್ಕೆ ಕೂತ್ಕೊಂಡಿದ್ದಾನೆ. ಖುಷಿ ಊಟ ಮಾಡಿ ಮಲಗಿದ್ಲು, ಜ್ವರ ಉಂಟು ಅಂತ. ನಾನು ತಲೆಗೆ ಸ್ನಾನ ಮಾಡಿ ಈಗ ಬಂದದ್ದು. ಹಾಗೆ ಇವತ್ತು ಗೆಸ್ಟ್ ಇದ್ದಾರೆ, ಹಾಗೆ ಖುಷಿ ಆಗ್ತದಲ್ಲ ಸಮಿತೆ? ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ಮಾಡಿ, ಚರಪರ ಮಾಡಿ. ನಾವು ಸೋಯಾ ಚಂಕ್ಸ್ ಮನೆಗೆ ತರುವುದೇ ಇಲ್ಲ ಇವಾಗೆಲ್ಲರಿಗೆ ಇಷ್ಟ ಆಗಿದೆ ಸೋಯಾ ಚಂಕ್ಸ್. ಈಗ ಜಾಸ್ತಿ ಶುಕ್ರವಾರ ಹಾಗೆಲ್ಲ ಮಾಡ್ತೇನೆ ಜಾಸ್ತಿ. ಇವತ್ತು ಮನೆಗೆ ಅಪ್ಪ ಮತ್ತು ಅಮ್ಮ ಬರ್ತಾ ಇದ್ದಾರೆ. ನಾನು ಸಡನ್ನಾಗಿ, ಯಾವ ಪ್ಲ್ಯಾನ್ ಕೂಡ ಇಲ್ಲ ಆಯಿತು, ಸಡನ್ನಾಗಿ ಬೆಳಿಗ್ಗೆ ನಾನು ಅವರಿಗೆ ಫೋನ್ ಮಾಡಿ ಹೇಳಿದೆ ಬರಲಿಕ್ಕೆ ಆಗೋದಿದ್ರೆ ಬನ್ನಿ ಅಂತ. ಹಾಗೆ ಅವರು ಹೊರಟಿದ್ದಾರೆ, ಏನು ಅಂತ ಆಮೇಲೆ ಹೇಳ್ತೇನೆ ನಾನು. ಹಾಗೆ ಇವಾಗ ಗಂಟೆ 5 ಆಗಿದೆ, ಸಂಜೆ 5 ಗಂಟೆ. ಹಾಗೆ ಚಪಾತಿ ಮಾಡ್ತಾ ಇದ್ದೇನೆ ಅವರಿಗೋಸ್ಕರ ನಾನು. ಚಪಾತಿ ಮತ್ತು ಸೋಯಾ ಚಂಕ್ಸ್ ಪದಾರ್ಥ ಉಂಟು. ಹಾಗೆ ಅವರು ಬಸ್ಸಲ್ಲಿ ಬರ್ತಾ ಇದ್ದಾರೆ. ಒಂದು ಕಡೆ ಮಳೆ ಕೂಡ ಉಂಟು, ಸ್ವಲ್ಪ ಕಷ್ಟ ಆಗ್ಬೋದು ಮಾತ್ರ ಬರಲಿಕ್ಕೆ. ಆದರೆ ಮತ್ತೆ ನಾನು ಕರೆದದ್ದಕ್ಕೆ ಬರ್ತೇನೆ ಅಂತ ಹೇಳಿದರು. ಅವರಿಗೆ ಬರುವಾಗ ಹಸಿವಾಗ್ತದಲ್ಲ, ಹಾಗೆ ನಾನು ಚಪಾತಿ ಮಾಡುವಾಗ ದೂರ ಖುಷಿ ಮಾಡಿ ಬರ್ತೇನೆ. ಚಾತ ಕೊಡಿ ನೈಟ್ ಉಂಟು ದೂರ. ಹಾಗೆ ಅವರು ಬಂದು ಕಾಫಿ ಕುಡಿತಾ ಇದ್ದಾರೆ. ಹಾಗೆ ಅವರು ಬಂದ ರೀಸನ್ ಏನು ಅಂತ ಹೇಳಿದರೆ, ನಾನೊಂದು 2 ವರ್ಷ ಮೊದಲು ಒಂದು ಹರಕೆ ಹೇಳಿದ್ದೆ ಕೊರಗಜ್ಜನಿಗೆ. ಅಪ್ಪನಿಗೆ ಕಾಲು ಆಪ್ರೇಷನ್ ಆಗೋ ಟೈಮಲ್ಲಿ ತುಂಬ ಸೀರಿಯಸ್ ಸ್ಟೇಜಲ್ಲಿ ಇದ್ದರು. ಆ ಟೈಮಲ್ಲಿ ನಾನು ಒಂದು ಹರಕೆ ಹೇಳಿದ್ದೆ ಕೊರಗಜ್ಜನಿಗೆ, ಅಗೆಲು ಕೊಡ್ತೇನೆ ಅಂತ. ಅದು ಇದುವರೆಗೆ ಕೂಡ ಕೊಡಲಿಕ್ಕಾಗಲಿಲ್ಲ ನನಗೆ. ಏನಾದರೂ ಒಂದು ರೀಸನ್, ಏನಾದರೂ ಒಂದು ಅಡ್ಡಿ ಬರ್ತಾ ಇತ್ತು ಕೊಡಲಿಕ್ಕಾಗುವಾಗ. ಹಾಗಾಗಿ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಕೊಡುವ ಅಂತ ನಾವು ಡಿಸೈಡ್ ಮಾಡಿದ್ವಿ. ಆದರೆ ನಾವೇ ಹೋಗಲಿಕ್ಕೆ ಯಜಮಾನರಿಗೆ ಇಷ್ಟ ಇಲ್ಲ, ಅವರು ಬರದೇ ಹೋಗೋದು ಬೇಡ ಅಂತ ಅವ್ರು ಹೇಳಿದರು. ಕರೆದು ನೋಡು, ಬಂದರೆ ಹೋಗುವ ಅಂತ. ಹಾಗೆ ಬಂದಿದ್ದಾರೆ ಅವರು.
ಹಾಗೆ ನಾವು ಹೋಗ್ತಾ ಇದ್ದೇವೆ ಬೊಳ್ಳಿಮಾರು ಕೊರಗಜ್ಜನ ಕ್ಷೇತ್ರಕ್ಕೆ. ಹಾಗೆ ತುಂಬ ಮನಸ್ಸಲ್ಲಿ ನನಗೆ ಕೊರಗುತ್ತಾ ಇತ್ತು, ಹರಕೆ ಕೊಡ್ಲಿಕ್ಕೆ ಆಗಲಿಲ್ಲ ಅಂತ. ಯಾವಾಗಲೂ ನಾನು ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೆ, ಯಾವಾಗ ಕೊಡೋದು ಅಂತ. ಆ ದಿನ ಇವತ್ತು ಬಂತು. ಹಾಗೆ ನಿಮಗೆ ಯಾರಿಗಾದರೂ ಬೊಳ್ಳಿಮಾರು ಕ್ಷೇತ್ರದ ನಂಬರ್ ಏನಾದರೂ ಬೇಕಿದ್ದರೆ ಕೆಳಗಡೆ ಹಾಕ್ತೇನೆ ನಾನು. ಕಷ್ಟದ ಟೈಮಲ್ಲಿ ದಾರಿಯೇ ಕಾಣೋದಿಲ್ಲ ಅಂತ ಹೇಳುವ ಟೈಮಲ್ಲಿ ನಾನು ಮನಸ್ಸಲ್ಲಿ ಅಂದ್ಕೊಂಡ ಹರಕೆ ಇದು. ಆದರೆ ಕಾರಣಾಂತರಗಳಿಂದ ತುಂಬ ಲೇಟ್ ಆಯಿತು ಕೊಡಲಿಕ್ಕೆ. ನನಗೆ ನೆನಪಿಲ್ಲದೇನಲ್ಲ, ಯಾವಾಗಲೂ ನೆನಪಿತ್ತು, ಮನಸ್ಸಲ್ಲಿತ್ತು ಕೊರಗಜ್ಜನ ಹರಕೆ ಬಾಕಿ ಇದೆ ಅಂತ. ಹಾಗೆ ಆ ಟೈಮ್ ಇವತ್ತು ಬಂದಿದೆ. ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಎದ್ದು ಅಪ್ಪ ಮತ್ತು ಮಕ್ಕಳ ಪಟ್ಟಂಗ ಆಗ್ತಾ ಉಂಟು. ಬೇಗ ಎದ್ದಿದ್ದಾರೆ, ಏನಂತ ಗೊತ್ತಿಲ್ಲ. ಇಡ್ಲಿ ಕುಕ್ಕರ್ ಚೊಂಡಿಯನ್ನ ಇಡ್ಲಿ ಕುಕ್ಕರ್ ಯಾರಿಗೆ ಕೂಡ ಇಷ್ಟ ಆಗಲಿಲ್ಲ ಅಂತೆ, ಯಾರಿಗೆ ಇಷ್ಟ ಆಗಲಿಲ್ಲ. ಎಲ್ಲರೂ ನನಗೆ ಬೈದರು, ನಿನಗೆ ಬೇರೆ ಕೆಲಸ ಇಲ್ವಾ ಅಂತ ಹೇಳಿದರು. ಅಷ್ಟು ಚಿಕ್ಕ ಇಡ್ಲಿ ಕುಕ್ಕರ್ ತೆಗೆದು ಏನು ಮಾಡ್ತೀಯಾ ಅಂತ. ಹಾಗೆ ನಾನು ರಿಟರ್ನ್ ಮಾಡ್ತಾ ಇದ್ದೇನೆ. ನಾನು ಸ್ವಲ್ಪ ಅದಕ್ಕೆ ಎಷ್ಟು ಗೊತ್ತುಂಟ, 380 ಇದ್ದದ್ದು ಇತ್ತು, 750 ಇತ್ತು, ಸ್ವಲ್ಪ ದೊಡ್ಡದು. ನಾನು ಸಾಕು ಅಂತ ಮಾಡಿದ್ದು. ಇವಾಗ ಅದನ್ನೇ ಬುಕ್ ಮಾಡಬೇಕು. ಫಸ್ಟ್ ಬುಕ್ ಮಾಡಿದ್ದು ಅಲ್ಲ, ಫಸ್ಟ್ ನಾನು ನೋಡಿದ್ದೆ ಅಲ್ಲ, ಅದರಲ್ಲಿ ಒಮ್ಮೆ ಆಗುವಾಗ ಎಷ್ಟು 8 ಇಡ್ಲಿ ಆಗ್ತದೆ. ಅದು ಕೂಡ ಚಿಕ್ಕದು, ಸ್ವಲ್ಪ ಸೈಜ್ ತುಂಬ ಚಿಕ್ಕದುಂಟು. ಹಾಗೆ ಅದು ರಿಟರ್ನ್ ಮಾಡ್ತೇನೆ ನಾನು. ಒಂದು ಮೊಬೈಲ್ ಬಂದು ಜ್ವರ ಎಂಚುಂಟುಗ ಉಂಡ ಮಾತ್ರ ಎಂತಾನ ತಮ್ಮ. ಚಪಾತಿ ತಿಂತಾ ಇದ್ದಾರೆ ಎಲ್ಲರೂ. ಚಮ್ಮ ತಿನ್ನಲೇ ಪೂರ. ಅಮ್ಮ ಸಡನ್ ಅದು ಬರ್ತದವ, ಸಡನ್ ಆಗಿ ಬಂದದು ನಿನ್ನೆ, ಗೊತ್ತಿಲ್ಲದು. ಇಲ್ಲದಿದ್ದರೆ ಒಂದು ವಾರ ಮೊದಲೇ ಅದವ ಪಾಯರಂಡು ಬಾಜಿ ಇಟ್ಟು ಬಾಜಿ ಉಂಟು. ಬಸ್ ಗುಳ್ಳುಬೇನೆ ನಂಬರ್ ಉಂಟಾ? ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಪಾಯ್ ಬಾಜಿನ ಪೂಜೆ ಕೊರೋಡ್ಚೆ ಹಾಗೆ ತರಕಾರಿ ಮಲ್ಲ ಜಪ್ಪೂಜೆ. ನಾನ್ ವೆಜ್ ಇದೆ, ನಾನ್ ವೆಜ್ ಅದ ಚಾರ್ಲಿ, ನಾನ್ ವೆಜ್ ಪ್ರಿಯ ಚಾರ್ಲಿ. ನಾನೇ ಬೇಜಾರು ಕೊಡ ತಿನ್ನ ಜಾಸ್ತಿ ಅದ ಅಂದಮ್ಮೆ. ಯಾವ ಚಪಾತಿ ಈ ಅಂಚೆ ಹತ್ರ ಕೊರಲೆ ಕೂದಲು ಬಚ್ಚಿಲ್ಲ ಅಂತ, ಕೂದಲು ಬಚ್ಚಿದ್ರೆ ಮನೆಯಲ್ಲೆಲ್ಲ ರಾಗಿ ಇರುದಲ್ಲ. ವೀಡಿಯೋ ಒಂದು ఎందుకు ಜಲ್ಬರ್ಚೋಡಿ ಜನಕ್ಕೆ ಎಂಚೆ ವೀಡಿಯೋ ತೋಜ ಅಂಚೆನ ಇಷ್ಟ ಆಗುದಿಲ್ಲ ಅಂತ. ನಾವು ಮೇಕಪ್ ವಿಡಿಯೋ ಮಾಡಿದ್ರೆ ಇಷ್ಟ ಆಗುದಿಲ್ಲ, ಮೇಕಪ್ ಎಲ್ಲ ಮಾಡಿದ್ರೆ ಜನರಿಗೆ ಇಷ್ಟ ಆಗುದಿಲ್ಲ. ಹೇಗೆ ನಾವು ಇರ್ತೇವೆ ಹಾಗೆ ತೋರಿಸ್ತೇವೆ. ಮನೆಯಲ್ಲಿ ಮತ್ತೆ ಎಲ್ಲರೂ ಮೇಕಪ್ ಮಾಡಿ ಕುತ್ಕೊಳ್ತಾರೆ. ಶಮ ಇನ್ನು ಹೋಮ್ವರ್ಕ್ ಆಗ್ತದ ಇಜ್ಜಿ ಹೋ ಮಾಸ್ಟರ್ ಫೋನ್ ಅಂತಿದೆ ಖುಷಿ ಜಾಸ್ ಮಾಸ್ಟರ್ ನಂಬರ್ ಬರೋ. ಹೋಮ್ವರ್ಕ್ ಆಗಲಿಲ್ಲ ಅವರದ್ದು. ಅಮ್ಮ ಇಲ್ಲಿಗೆ ಬಂದದ್ದು ಯಾರಿಗೆ ಸಹ ಗೊತ್ತಿಲ್ಲ, ಅದಮ್ಮ ಸರ್ಪ್ರೈಸ್ ಎಲ್ಲರಿಗೆ ಕೂಡ. ಅಕ್ಕನಿಗೆ ಕೂಡ ಗೊತ್ತಿಲ್ಲ ಇದು. ಅಕ್ಕನಿಗೆ ನಾವು ನಿನ್ನೆ ನೈಟ್ ಹೇಳಿದ್ದು, ಇವತ್ತು ಬೆಳಿಗ್ಗೆ ಹೇಳಿದ್ದು ನಾವು. ಇನ್ನೆಲ್ಲರಿಗೆ ವಿಡಿಯೋ ನೋಡುವ ಗೊತ್ತಾಗ್ಬೋದು. ದೊಡ್ಡಮ್ಮ ಪಾಪ ನಿನ್ನೆವೇ ಫೋನ್ ಮಾಡ್ತಾ ಇದ್ರಂತೆ, ಅಮ್ಮನ ಅಕ್ಕ. ಅವರು ಜಾಸ್ತಿ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಕುಳ್ಳೆ ಮುಳು ತೋಜಿ ಕುರ್ಸಿಗಲ್ಲಮ್ಮ. ಹಾಗೆ ದೊಡ್ಡಮ್ಮ ನಿನ್ನೆ ಫೋನ್ ಮಾಡ್ತಾ ಇದ್ರಂತೆ. ನಿನ್ನೆ ನಾವು ನೈಟ್
ಕೊರಗಜ್ಜನಲ್ಲಿಗೆ ಹೋಗಿದ್ವಲ್ಲ, ಹಾಗೆ ಅಮ್ಮ ಫೋನ್ ತೆಗೆದುಕೊಂಡು ಹೋಗಲಿಲ್ಲ. ಹಾಗೆ ದೊಡ್ಡಮ್ಮ ಪಾಪ ಇವತ್ತು ಬೆಳಿಗ್ಗೆ ಕೂಡ ಫೋನ್ ಮಾಡಿದ್ರು. ಅವರಿಗೆ ಎದ್ರಿಕಾಯ್ತಂತೆ ಏನು ಫೋನ್ ತೆಗಿಯೋದಿಲ್ಲ ಅಂತ. ಹಾಗೆ ವಿಡಿಯೋ ನೋಡುವಾಗ ಇವಾಗ ಗೊತ್ತಾಗ್ಬೋದು. ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವ್ಲಾಗಿನಲ್ಲಿ ಸಿಗ್ತಾ ಇದ್ದೇನೆ. ಏನೇನು ಬಾಯ್. ಅಮ್ಮ ಚಾರ್ ತರುವಾಗ ನಾನು ಏನು ಕುಜಾಲಡಿ ಬರ್ಚಿಲ್ಲ, ಬಾಚ್ಲಿಕ್ಕಿಲ್ಲ. ನಾನು ಎಲ್ಲಿಗಾದ್ರೂ ಹೋಗ್ಲಿಕ್ಕಿದ್ರೆ ಮಾತ್ರ ಪೊಣ್ಣಾಂಡ ಹೆಣ್ಣಾದರೆ ತಲೆ ಬಾಚಿ ಬೊಟ್ಟು ಇಟ್ಟು ಬೆಳಿಗ್ಗೆ ಒಂದು ಇತ್ತದ ಸ್ಟಿಕ್ಕರ್ ಉಂಟು. ನಾನು ಕೋಡೆ ಪಾಡ್ನೆ ಬೂದ್ಲು ಆಯ್ತು ಗಮ್ಮು ಉಂಡದು ಬೊಟ್ಟುಲ ತಾರೆ ಬಾರ್ತು ಬಾಡೋಡಿಗೆ ಬಳೆ ಬಂದದ್ದು ಬಳೆಡಿ ಬಂದದ್ದು ಬಳೆ ಬಾಡೋಡಿಗೆ ಬಳೆ ಬಳೆ ಬಾಡ್ನ ಬಂದ ಬಳೆ ತೊಳಿಕೆ ಸಿಕ್ಕುಂಟು. ಕುಪ್ಪಿ ಬಳೆ ಕೂಡ ಉಂಟು ತಕ್ಕ ತುಂಬ ಹಚ್ಚ ಏನು ಬಳೆ ಮಾಡಿದ್ದ ಟೀಚರ್ ಅವರ ಬಂತವೆ. ಎಂಡ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಬಾಯ್ ಬಾಯ್. ಥ್ಯಾಂಕ್ ಯು.